ಇವತ್ತು ಕಾವೇರಿ ಕೊಳ್ಳದ ರೈತರು ಬೀದಿಗೆ ಬಿದ್ದಿದ್ದಾರೆ. ನೆಲ ಜಲ ಭಾಷೆ ವಿಚಾರ ಬಂದಾಗ ಕನ್ನಡಿಗರು ಯಾವತ್ತೂ ಹಿಂದೆ ಬಿದ್ದಿಲ್ಲ, ಬೀಳೋದೂ ಇಲ್ಲ. ಇವತ್ತು ಪಕ್ಷ ಇಲ್ಲ, ಪಂಗಡ ಇಲ್ಲ, ರಾಜಕೀಯ ಪಕ್ಷಗಳ ರಂಗು ರಂಗಿನ ಬಾವುಟಗಳ ಬಣ್ಣಗಳೂ ಕಾಣಿಸ್ತಿಲ್ಲ. ಕೇಳಿಸ್ತಾ ಇರೋದು ಒಂದೇ ಧ್ವನಿ, ಕಾವೇರಿಗಾಗಿ ಮುಳುಗ್ತಾ ಇರೋ ಒಗ್ಗಟ್ಟಿನ ವಾಣಿ. ಅಂದಹಾಗೆ ಸರ್ಕಾರಕ್ಕೆ ಸರ್ವ ಪಕ್ಷಗಳೂ ಕೂಡ ಸಾಥ್ ನೀಡಿದ್ದಾವೆ. ಭವಿಷ್ಯದಲ್ಲಿನ ಎಲ್ಲಾ ರೀತಿಯ ಹೋರಾಟಕ್ಕೂ ತಮ್ಮ ಬೆಂಬಲ ಇದೆ ಅನ್ನುವುದನ್ನ ಸಾರಿವೆ. ನಾವು ವಿಶೇಷವಾಗಿ KRS ನಿಂದ ನೀರು ಬಿಡುವ ಈ ಸದ್ಯ ಮಾಡಬೇಡಿ ಅನ್ನುವಂಥದ್ದು ಸೂಚನೆಯನ್ನು ಕೊಟ್ಟಿದ್ದೀವಿ. ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ದೀರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಎಲ್ಲರೂ ಕೂಡ ಒಟ್ಟಾಗಿ ರಾಜ್ಯದ ಮುಖ್ಯಮಂತ್ರಿಗಳ ಇವತ್ತಿನ ತೀರ್ಮಾನಕ್ಕೆ ನಾವು ಬೆಂಬಲವನ್ನು ಸೂಚಿಸಿದ್ವಿ. ಮೊದಲು ಕಾವೇರಿ, ನಮ್ಮ ಮಣ್ಣಿನ ರೈತರು, ಆಮೇಲೆ ರಾಜಕೀಯ. ಇದು ಏಕಕಂಠದಿಂದ ಕೇಳಿಸಿದ ಗುಡುಗು, ರಾಜ್ಯದ ನಾಯಕರು ಒಂದಾಗಿ ಮೊಳಗಿಸಿದ ಸಿಡಿಲು. ಇದು ನಮ್ಮ ಮಣ್ಣಿನ ಶಕ್ತಿ ಕಾವೇರಿ, ಕನ್ನಡಿಗರನ್ನ ಒಂದಾಗಿಸೋ ಭಾವನಾತ್ಮಕ ಶಕ್ತಿ. ಅಂದ್ಹಾಗೆ ಇವತ್ತು ಸರ್ವಪಕ್ಷ ಸಭೆಯಲ್ಲಿ ಸರ್ವ ನಾಯಕರು ಒಟ್ಟಾಗಿ ಸಾರಿದ ರಣಕಹಳೆ ಇದು. ಸರ್ಕಾರಕ್ಕೆ ಒಮ್ಮತದ ಬೆಂಬಲ, ರಾಜ್ಯದ ಒಗ್ಗಟ್ಟಿನ ದರ್ಶನ. ಕುಡಿಯೋ ನೀರಿಗೆ ಆದ್ಯತೆ, ಸಭೆಯಲ್ಲಿ ಸರ್ಕಾರಕ್ಕೆ ಸಲಹೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಮತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮಾಡಿದ ಆದೇಶ ರಾಜ್ಯದ ಪಾಲಿಗೆ ಮರಣ ಶಾಸನ. ತಮಿಳುನಾಡಿಗೆ ಮುಂದಿನ 15 ದಿನಗಳ ಕಾಲ ದಿನಕ್ಕೆ 3500 ಕ್ಯೂಸೆಕ್ ನೀರು ಹರಿಸುವಂತೆ ನೀಡಿದ್ದ ಆದೇಶ ಬರದ ಬೇಗೆಯಲ್ಲಿದ್ದ ಕರ್ನಾಟಕಕ್ಕೆ ಬರ ಎಳೆದಂತಾಗಿದೆ. ಸದ್ಯ ವರುಣ ಕೃಪೆ ತೋರಿದ್ದು ಪರಿಸ್ಥಿತಿ ಆಶಾದಾಯಕ. ಆದ್ರೆ ಮತ್ತೆ ಮಳೆ ಮಾಯ ಆದ್ರೆ ಮುಂದೇನು ಅನ್ನೋ ಪ್ರಶ್ನಾರ್ಥಕ ಚಿಹ್ನೆ ನೇತಾಡ್ತಿದೆ. ಸಭೆ ಆರಂಭಕ್ಕೂ ಮುನ್ನ ಮಾಜಿ ಸಿಎಂಗಳ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಮಾತುಕತೆ ನಡೆಸಿದ್ರು. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕೈ ಹಿಡಿದು ಆತ್ಮೀಯವಾಗಿ ಮಾತನಾಡಿದ ಸಿಎಂ ಡಿಕೆಶಿ ನಂತರ ಬೊಮ್ಮಾಯಿ ಯಡಿಯೂರಪ್ಪರಿಗೆ ಅಭಿನಂದನೆ ಸಲ್ಲಿಸಿದ್ರು. ಖುದ್ದು ಎಲ್ಲ ನಾಯಕರ ಬಳಿ ತೆರಳಿ ಕುಶಲೋಪರಿ ವಿಚಾರಿಸಿದ್ರು. ಇನ್ನು ಸಿಎಂ ಡಿಕೆಶಿ ಅಕ್ಕಪಕ್ಕ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ BS ಯಡಿಯೂರಪ್ಪ ಆಸೀನರಾಗಿದ್ದು ಗಮನ ಸೆಳೆಯಿತು. ಸಭೆಯಲ್ಲಿ 6 ಮಾಜಿ ಸಿಎಂಗಳಾದ ಸಿದ್ದರಾಮಯ್ಯ, ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, DV ಸದಾನಂದಗೌಡ ಮತ್ತು ವೀರಪ್ಪ ಮೊಯ್ಲಿ ಭಾಗಿಯಾಗಿದ್ರು. ಮಾಜಿ ಸಿಎಂ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ಸರ್ಕಾರಕ್ಕೆ ನೈತಿಕ ಬಲ ನೀಡಿದ್ರು. ಕೇಂದ್ರ ಸಚಿವರಾದ ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣ, ರಾಜ್ಯ ಸರ್ಕಾರದ ಸಚಿವರಾದ ಜಿ ಪರಮೇಶ್ವರ್, KJ ಜಾರ್ಜ್, MB ಪಾಟೀಲ್, ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ, ವಿಪಕ್ಷ ನಾಯಕ ಅಶೋಕ್ ಚಲವಾದಿ ನಾರಾಯಣಸ್ವಾಮಿ, JDS ನಾಯಕ ಸುರೇಶ್ ಬಾಬು, ಶರವಣ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಸೇರಿ ಕಾವೇರಿ ಕೊಳ್ಳದ ಶಾಸಕರು, ಸಂಸದರು ಹಾಜರಿದ್ದರು. ಮಾಜಿ ಪ್ರಧಾನಿ ದೇವೇಗೌಡರು ಪತ್ರ ಬರೆದು ಸರ್ಕಾರದ ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ರಾಜ್ಯದ ಹಿತವನ್ನ ಇವತ್ತಿನ ಪರಿಸ್ಥಿತಿಯಲ್ಲಿ ಕಾಯ್ತಕ್ಕಂಥದ್ದಕ್ಕೆ ಆಡಳಿತ ಪಕ್ಷ ವಿರೋಧ ಪಕ್ಷ ಅಂತೆ ಎಲ್ಲರೂ ಕೂಡ ಒಟ್ಟಾಗಿ ರಾಜ್ಯದ ಮುಖ್ಯಮಂತ್ರಿಗಳ ಇವತ್ತಿನ ತೀರ್ಮಾನಕ್ಕೆ ನಾವು ಬೆಂಬಲವನ್ನು ಸೂಚಿಸಿದ್ವಿ. ನಮ್ಮ ಇನ್ಫ್ಲೋ ಏನಿದೆ 2-3 ದಿನದಿಂದ ಚೆನ್ನಾಗಿದೆ. ಆದರೆ ಮುಂದೇನಾಗುತ್ತೆ ನಮ್ಗೆ ಗೊತ್ತಿಲ್ಲ. ಮಳೆಯ ಫೋರ್ಕಾಸ್ಟನ್ನು ತಗೋಬೇಕು, ಎಷ್ಟು ನೀರು ಬರ್ಬೋದು, ಎಷ್ಟು ನೀರು ಮುಂದೆ ಬಿಡಬೇಕು ಅನ್ನುವಂಥದ್ದು. ನಾವು ಮೆಟ್ಟೂರು ಡ್ಯಾಮಿಗೆ ಒಂದು ಸಾರಿ ನೀರು ಬಿಟ್ಟರೆ ವಾಪಸ್ ತೊಗೊಳಕ್ಕಾಗಲ್ಲ. ಆದರೆ ನಮ್ಮ ಹತ್ರ ನೀರಿದ್ದರೆ ನಮಗೆ ಹೆಚ್ಚಾದರೆ ಯಾವಾಗ ಬೇಕಾದ್ರೂ ಬಿಡ್ಬೋದು. ನಾವು ವಿಶೇಷವಾಗಿ KRS ನಿಂದ ನೀರು ಬಿಡುವ ಈ ಸದ್ಯ ಮಾಡಬೇಡಿ ಅನ್ನುವಂಥದ್ದು ಸೂಚನೆಯನ್ನು ಕೊಟ್ಟಿದ್ದೀವಿ. ಕಬಿನಿಯಿಂದ ಏನು ಹೆಚ್ಚುವರಿ ಹೋಗುತ್ತೆ ಹೋಗಲಿ, ಆದರೆ KRSಗೆ ಈಗ ಒಳಹರಿವು ಹೆಚ್ಚಾಗಿದೆ. ಅದು ಸಂಪೂರ್ಣ ತುಂಬ ಮಟ್ಟ ಎಲ್ಲಿವರೆಗೂ ತುಂಬೋದಿಲ್ಲ ಅಲ್ಲಿವರೆಗೂ ಅಲ್ಲಿಂದ ನೀರು ಬಿಡಬೇಡಿ, ನಮ್ಮ ರೈತರಿಗೆ, ಕೆನಲ್ಗೆ, ಕೆರೆಗಳಿಗೆ ನೀರು ಬಿಡಿ, ಕುಡಿಯೋ ನೀರಿಗೆ ನೀರು ಬಿಡಿ ಅಂತ ಹೇಳಿದ್ರು. ರಾಜಕೀಯ ಭಿನ್ನಾಭಿಪ್ರಾಯಗಳನ್ನ ಬದಿಗಿಟ್ಟು ರಾಜ್ಯದ ರೈತರ ಹಿತರಕ್ಷಣೆಗೆ ಎಲ್ಲ ನಾಯಕರು ಪಕ್ಷಾತೀತವಾಗಿ ಸರ್ಕಾರಕ್ಕೆ ಬೆಂಬಲ ಸಾರಿದ್ರು. ಕುಡಿಯೋ ನೀರಿನ ಅಗತ್ಯತೆಗಳಿಗೆ ಮೊದಲ ಆದ್ಯತೆ ನೀಡಬೇಕು ಅಂತ ಸಭೆಯಲ್ಲಿ ಒಮ್ಮತದ ನಿರ್ಧಾರ ಕೈಗೊಂಡ್ರು. ನಾವು ಚರ್ಚೆ ಮಾಡುವಂಥ ವಿಚಾರಗಳಲ್ಲಿ ಅತ್ಯಂತ ಪ್ರಮುಖವಾದಂಥ ವಿಚಾರ ಒಂದು ಲೀಗಲ್ ಸೈಡಲ್ಲಿ
ಇನ್ನು ಕೂಡ 7-8 ವರ್ಷ ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಬಂದ ಮೇಲೆ ಕೂಡ ಒಂದು ಸರಿಯಾದ ಡಿಸ್ಟನ್ಸ್ ಫಾರ್ಮುಲಾ ಇನ್ನೂ ಆಗದಿರುವಂಥದ್ದು. ಇದರ ಬಗ್ಗೆ ಭಾರಿ ಗಂಭೀರತೆಯಿಂದ ನಾವು ಮಾಡಬೇಕಾದಂಥ ಹೆಜ್ಜೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಇಡಬೇಕಾದಂಥ ಅವಶ್ಯಕತೆ ಇದೆ. ಯಾಕೆಂತೇಳಿದರೆ ಸಾಧಾರಣವಾಗಿ ಇಂಥ ಮಳೆ ಬಾರದಂಥ ಸಮಯದಲ್ಲಿ ಮಾತ್ರ ನಾವು ಇದರ ಬಗ್ಗೆ ಚರ್ಚೆ ಮಾಡುವಂಥ ಒಂದು ಜಾಯಮಾನಕ್ಕೆ ಬಿದ್ದುಬಿಟ್ಟಿದ್ದೇವೆ. ಇದು ಆಗಬಾರ್ದು. ಯಾವುದೇ ಸರ್ಕಾರಗಳು ಬಂದರೂ ಕೂಡ ಕಾವೇರಿ ಇದಕ್ಕೆ ವರುಣನ ಕೃಪೆ ಯಾವಾಗ ಆಗುತ್ತೆ, ಅವಕೃಪೆ ಯಾವಾಗ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಆದ ಕಾರಣ ಇದಕ್ಕೊಂದು ಶಾಶ್ವತವಾದಂಥ ಪರಿಹಾರವನ್ನು ಕಂಡುಹಿಡುಕುವಂಥದ್ರಲ್ಲಿ ನಾವು ಪ್ರಯತ್ನಗಳನ್ನು ಮಾಡದೆ ಕೇವಲ ಯಾವುದೋ ಒಂದು ಸಂದರ್ಭದಲ್ಲಿ ಆ ನೀರಿನ ಕೊರತೆ ಆದಾಗ ತಮಿಳುನಾಡು ಕೋರ್ಟಿಗೆ ಹೋಗಿ ನಮಗೆ ನೀರು ಕೊಡಿ ಅಂತ ಕೇಳಿದಾಗ ಮಾತ್ರ ನಾವು ಹೆಜ್ಜೆ ಇಡುವಂಥದ್ದು ಇದು ಸಮಂಜಸ ಅಲ್ಲ ಅಂತ ಹೇಳುವಂಥದ್ದು ಎಲ್ಲರ ಮನಸ್ಸಿಗೆ ಬಂದಿದೆ. ಜಲದ ವಿವಾದ ಬಂದಾಗ, ತಮಿಳುನಾಡು ವಿಚಾರ ಬಂದಾಗ ನಾವೆಲ್ಲರೂ ಒಟ್ಟಿಗೆ ಇರಬೇಕು, ಕನ್ನಡಿಗರು, ಕರ್ನಾಟಕ ಜನ ಒಟ್ಟಿಗಿರಬೇಕು ಅನ್ನೋದು ಅಭಿಪ್ರಾಯ. ಆ ದೃಷ್ಟಿಯಿಂದ ನಮ್ಮ ಪಾರ್ಟಿನೂ ಕೂಡ ಒಟ್ಟಾಗಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ದೀರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಎರಡೂ ರಾಜ್ಯದ ಮುಖ್ಯಮಂತ್ರಿಗಳು ಕೂತು ಚರ್ಚೆ ಮಾಡಿ ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಮತ್ತು ಜನರು ಬೀದಿಗಳದ್ದು ಮತ್ತೆ ಪ್ರತಿಭಟನೆ ಮಾಡಬಾರ್ದು. ಆ ರೀತಿ ಒಂದು ಸರಿಯಾದ ರೀತಿ ಒಂದು ತೀರ್ಮಾನವನ್ನು ಮಾಡಲಿ ಅನ್ನುವ ನನ್ನ ಆಶಯವನ್ನು ವ್ಯಕ್ತಪಡಿಸಿದ್ದೇನೆ. ತಮಿಳುನಾಡಿನ ಮೊಂಡುತನಕ್ಕೆ ಸುಪ್ರೀಂ ಕೋರ್ಟ್ನಲ್ಲೇ ಪ್ರತ್ಯುತ್ತರ ನೀಡೋಕೆ ಅಡ್ವೊಕೇಟ್ ಜನರಲ್ ಶಶಿ ಕಿರಣ್ ಶೆಟ್ಟಿ ಅಂಡ್ ಟೀಮ್ಗೆ ಮಹತ್ವದ ಸಲಹೆಗಳನ್ನ ನೀಡಿದ್ದಾರೆ. ಒಟ್ಟಾರೆ ಕಾವೇರಿ ಜಲ ವಿವಾದದ ಬಿಕ್ಕಟ್ಟಲ್ಲಿ ಒಗ್ಗಟ್ಟಿನ ಹೋರಾಟದ ಸುದೀರ್ಘ ಸಂಪ್ರದಾಯ ಮುಂದುವರೆದಿದೆ. ಸಿಡಬ್ಲ್ಯೂಆರ್ಸಿ ಆದೇಶದ ಹಿನ್ನೆಲೆ ರಾಜ್ಯದ ಹಿತರಕ್ಷಣೆಗಾಗಿ ಎಲ್ಲ ಪಕ್ಷಗಳು ತಮ್ಮ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಂದಾಗಿವೆ. ರಾಜ್ಯದ ರೈತರು ಜನರ ಹಿತಾಸಕ್ತಿ ರಾಜಕಾರಣಕ್ಕಿಂತ ಮುಖ್ಯ ಅಂತ ಸಾರಿವೆ. ಹರೀಶ್ ಕಾಕೋಲ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.